ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷತೆಪ್ಪ ಅಂತಂದ್ರೆ, ಮೊನ್ನೆ ನೀವು ನೋಡಿದಾಗೆ ಹಿಂದೆ ವ್ಲಾಗ್ ಒಳಗೆ ನಮ್ಮ ಗಾಡಿ ಕೆಲಸ ಆಗಿರಲಿಲ್ಲ, ಕಂಪ್ಲೇಂಟ್ ಇತ್ತು. ಶೋರೂಮ್ ಬರ್ಬೇಕಿತ್ತಲ್ಲ, ಅದಕ್ಕೆ ಶೋರೂಮ್ ತೊಗೊಂಬಂದಿದ್ದೀವಿ. ಇವತ್ತು ಏನೆಂಗೂ ಕಂಪ್ಲೇಂಟ್ ಎಲ್ಲ ಬರ್ಸಿದ್ದೀವಿ. ಇವಾಗ ಮೆಕ್ಯಾನಿಕ್ ಬರಬೇಕು. ಮೆಕ್ಯಾನಿಕ್ ಬಂದಮೇಲೆ ಏನು ಹೇಳ್ತಾರೆ ಕೇಳಬೇಕು. ತಿಂಡಿ ಮಾಡಿಲ್ಲ, ತಿಂಡಿ ಮಾಡ್ಕೊಂಬರೋಣ. ಇವಾಗ ಒಂದು 10 ಗಂಟೆ ಆಗಿದೆ ಟೈಮು. ಮಾಡ್ಕೊಂಬಂದ್ಮೇಲೆ ನೋಡೋಣ ಏನೇನು ಹೇಳ್ತಾರೆ. ಮೊನ್ನೆ ಹೇಳಿದ್ರಲ್ಲ ವೀಲ್ ಎಲಿಮೆಂಟ್ ಮಾಡ್ಸಕ್ಕೆ ಹೋದಾಗ ಅದ್ರ ಎಂಡಿಂಗ್ ಹೋಗಿದೆ ಅಂತ. ಎಂಡಿಂಗು ಮತ್ತು ಐಲ್ಸ್ ಹೊರ್ದಿತ್ತಲ್ಲ ನೀವು ನೋಡಿದಾಗೆ, ಐಲ್ಸ್ ಇಲ್ಲ ಒಂದು ಎಲ್ಲ ಮಾಡ್ಸೋಣ, ತೋರಿಸ್ತೀನಿ ಅಂತ. ಈಗೆಲ್ಲ ಮಾಡ್ತಾರೆ ಶೋರೂಮಲ್ಲಿ ಏನೇನಂತ. ರೆಸ್ಪಾನ್ಸ್ ಹೇಗಿರುತ್ತೆ ಅಂತಲೇ ಹೇಳ್ತೀನಿ ನಿಮಗೆ. ನೋಡಿ ಗಾಯ್, ಶೋರೂಮ್ ಬಂದು ಕಂಪ್ಲೇಂಟ್ ಬರ್ಸಂದ್ರೆ ಫೋನ್ ಹೊಡ್ಕೊಂಡ್ಕೊತಾವನು. ಏನು ಮಾಡೋದು? ನನಗಂದ್ರೆ ಹಸು ಆಗ್ತಾ ಇದೆ ಇವಾಗ ಬೆಳಗ್ಗೆ. ಇವಾಗ ನೋಡಿದ್ರೆ ಇವಾಗ ಹಸಾಗ್ಯದ ಅಂತ ನಾನು ತನಕ ಹೋಗ್ಬಾರ್ದು. ನಿನ್ನೆ 7 ಗಂಟೆಗೆ ಊಟ ಮಾಡಿರೋದು, ಇವಾಗ 10 ಗಂಟೆಗೆ ಇನ್ನೂ ಊಟನೇ ಇಲ್ಲ. ಹಸು ಆಗ್ತಾಯಿದೆ. ಅಣ್ಣ ಅಣ್ಣ ಬಾ ಅಣ್ಣ, ಊಟ ಅಲ್ಲಿ ಬೇಡ, ಅಲ್ಲಿ ಚೆನ್ನಾಗಿರಲ್ಲ. ಹೊರಗಡೆ ಹೋಗೋಣ. ಕೊನೆಗೂ ನನ್ನ ಮೇಲೆ ಏನೋ ಪಾಪ ಅನ್ಸಿರ್ಬೇಕು. ವಾಪಸ್ ಬೇಗ ಬಂದ, ಕರ್ಕೊಂಟಾನ. ಬಾ ತಿಂಡಿ ಮಾಡಿ ಬರೋಣ ಅಂತೇಳಿ ಅವನೇ. ತಿಂಡಿ ಏನು ಕೊಡಿಸ್ತಾನೆ ನೋಡೋ, ಮನೆ ಸ್ಪೆಷಲ್ ಕೊಡಿಸ್ತಾನೆ. ಏನೋ ಚೆನ್ನಾಗಿರ್ತದೆ ಹಂಗೆ ಅಂತೇಳಿ ಬಿಲ್ಡಪ್ ಕೊಟ್ಟು ಕರ್ಕೊಂಟಾನೆ. ಚೆನ್ನಾಗಿರ್ಲಿಲ್ಲ ಅಂದ್ರೆ ಈ ಬಾಲ್ ಐತಲ್ಲ, ಬಾಲ್ ತಂದು ನಾಲಿ ಕೈಯಿಂದ ಅಗ್ಲಾಡ್ಸ್ಕೊಂಟಿದ್ದ. ನಂದೊಂದು ಬಾಲ್ ಹಿಡ್ಕೊಂತೇಳಿ ನಂದೊಂದು ಬಾಲ್ ಕೊಟ್ಟೇನಿ. ಮತ್ತು ಯಾವ ಬಾಲ್ ಅಂತ ತಪ್ಪು ತಿಳ್ಕೊಬೇಡ್ರಪ್ಪ. ಈಗ ಇಲ್ಲ ಇಂಥ ಬಾಲ್ ಕೊಟ್ಟು ನನ್ನ ಕೈ ಹಿಡ್ಕೊಳಕ. ಸ್ಪಿನ್ ಮಾಡೋ ಇಟ್ಟಿಗೆ ಎಲ್ಲ ಸ್ಪಿನ್ ಆಗಿ ಮತ್ತೆ ನಮ್ಮ ಸ್ಪಿನ್ನಿಗೆ ಹೊಡೆದಿದ್ದಂತೆ. ಬೇಡ ಬೇಡ, ನಾನೇ ಜೋಟಲ್ಲಿ ಸಿಕ್ತು ಗುರು ಕಡಿಗ. ನಾನೇ ಜೋಟಲ್ಲಿ ಸಿಕ್ಕರೆ ಏನಂತಾರೆ ಖುಷಿ ನಾವು. ಹೋಗಿ ಜಮಾಸದ ಏನು ಆರ್ಡ್ರ್ ಮಾಡಿ ತಿನ್ನಿಸ್ತಾನೆ ನೋಡೋಣ. ಇವತ್ತು ಒಂದು ಆರ್ಡ್ರ್ ಮಾಡ್ಯಾನ, ಪರೋಟ ಎಗ್ ಕರಿ. ನನಗೆ ಸೇಮ್ ಪರೋಟ ಎಗ್ ಕರಿ ಇಬ್ಬರಿಗೂ. ಚಿಕನ್ ತಿನ್ಬೇಕಂತ ಆಸೆ ಇತ್ತು, ಏಟ್ ಇಡ್ಬೇಕಂತ ಹೇಳಿಗೆಸಿ ಆ ಹೋಟೆಲ್ದಾಗ ಕೈ ಕೊಟ್ಬಿಟ್ಟ. ಚಿಕನ್ ಮಾಡಿಲ್ಲ, ಇನ್ನೂ ಲೇಟ್ ಅದ ಅಂದ್ಬಿಟ್ಟ. ಗಾಯ್ಸ್, ಕಡೆಗೂ ಬಂತು ನೋಡಿ ಪರೋಟ ಎಗ್ ಕರಿ. ತಿಂದು ನೋಡ್ತೀನಿ ಚಲೋ ಅದೇನು ಚಲೋ ಇಲ್ಲ ಅಂತ. ಚೆನ್ನಾಗಿರ್ಲಿಲ್ಲ ಅಂದ್ರೆ ನೀವು ಆರ್ಡ್ರ್ ಮಾಡಿದೆ ಇವತ್ತು. ಊಟ ಆದ್ಮೇಲೆ ಚಾ ಇಲ್ಲ ಕಾಫಿ ಇರಲೇಬೇಕಲ್ಲ. ಕಾಫಿ ತೊಗೊಂಡು ಇಬ್ಬರು ನೋಡಿ ಕುಡಿತಾವ್ ನೋಡಿ. ಸಾವ್ಕಾಸ್. ಫಸ್ಟ್ ಟೈಮ್ ನಾ ಇಷ್ಟು ಶುಗರ್ ಹಾಕಿರೋ ಟೀ, ನೀವು ಕಾಫಿ ಕುಡಿತಿರೋದಿಲ್ಲ. ಆನೆಸ್ಟಾಗಿ ಇವತ್ತು ಫಸ್ಟ್ ಟೈಮ್ ಇದು ಇಷ್ಟು ಶುಗರ್ ಹಾಕಿರೋ ಕಾಫಿ ಕುಡಿತಿರೋದು. ಏನೋ ನಾನು ನೋಡಿ ಮುಖ ನೋಡಿಬಿಟ್ಟು ಹಾಕಿರ್ಬೇಕಲ್ಲ ಅಂತ. ಡ್ರೈವರ್ಗೆ ಕೆಲಸ ಮಾಡ್ಸಕ್ಕೆ ಶೋರೂಮ್ ಕಳ್ಸಿದ್ರೆ ಹೋಗಿ ಮಕ್ಕೋತೀನಿ ಅಂತ ಹೇಳಿಗೇಸಿ ಮೆಕ್ಯಾನಿಕ್ ಹೇಳಿಗೇಸಿ ಹೊಡೆ ಹೊಂಟಾರ್ಗ. ಯಕ್ಷಿ ಅಂತ ಹೇಳಿಗೇಸಿ ಮುದ್ದು ಮಾಡಿ ಚಂದ ಅವ್ನಿಗೆ ಕಂಪ್ನಿಯಾಗ ಇಟ್ಕೊಂಡಾನು. ಹೋಗಿ ಕೆಲಸ ಮಾಡಿಸ್ತಾನಂತಂದ್ರೆ ಇವಾಗ ತಿಂಡಿ ಮಾಡಂಬ ಅಣ್ಣ ಅಂತ ನಾನಂದೆ. ಹೋಗಿ ಪರೋಟ ಎಗ್ ಕರಿ ತಿಂದ ಬಂದು ಈಗ ಪ್ಯಾನ್ ಹಚ್ಕೊಂಡಾರ ಮಕ್ಕೊಂಡೆ. ಈಗ ಅಲ್ಲಿ ಅಂದ್ರೆ ಮೆಕ್ಯಾನಿಕ್ ಮುಂದೆ ಅದು ಹೇಳಿ ಅದು ಇದು ಕೆಲಸ ಮಾಡಿಸ್ತಾನಂತ ನಾನು ಅನ್ಕೊಂಡೇನೆ. ಎಲ್ಲ ಹೇಳಿದ್ದೇನೆ, ಮಾಡ್ತೀನಿ ಅಂತಾರ. ಆದ್ರೆ ಡ್ರೈವರ್ಗಳು ಮುಂದಿದ್ದು ನೋಡ್ಬೇಕಲ್ಲ ಏನು ಮಾಡ್ತಾರ ಏನು ಮಾಡಂಗಿಲ್ಲ ಅಂತೇಳಿ. ನೀವೇ ಕಮೆಂಟ್ ಮಾಡಿ ಗೈಸ್, ನೀವೇ ಹೇಳಿ ಅವ್ನಿಗೆ ಚೂರು. ಈಗ ಕಂಪ್ಲೇಂಟ್ ಎಲ್ಲ ಹೇಳಿದೆ, ಅವ್ರು ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಒಮ್ಮೆ ನೋಡುದು ಸರಿ ಇದೆ ಇಲ್ಲ, ಟ್ರಯಲ್ ನೋಡಿ ಸರಿ ಇದ್ರೆ ಸರಿ ಇದೆ, ಇಲ್ಲಾಂದ್ರೆ ಮತ್ತೆ ಮಾಡಿಸೋದು. ಮತ್ತೆ ಈಗ ಅವ್ರು ಕೆಲಸ ಮಾಡುವಾಗ ನಾವೇನ್ ಮಾಡುದು? ಡೈಲಿ ಇದೇ ಮಾಡೋದು ಗೈಸ್. ನಾವು ಹೋಗೋದು ಬರೋದು ಶೋರೂಮ್ಗೆ, ಹೋಗೋದು ಬಂದ್ಮೇಲೆ ಶೋರೂಮ್ಗೆ ಹೋಗೋದು, ಇದೇ ಆಗೈತೆ. ಇವಾಗ ಒಂದು ತಾಸು ರೀಲ್ಸ್ ನೋಡಿ ಮತ್ತೇನೇನು ಮಾಡ್ತಾನ ಮಾಡಲಿ. ಶೋರೂಮ್ಗೆಲ್ಲ ಬಂದರೆ ಒಂದು ಬೆನಿಫಿಟ್ ಇರ್ತದೆ. ಬಟ್ಟೆ ವಾಶ್ ಮಾಡೋಕ್ಕೆಲ್ಲ ಐತಿ ಇಲ್ಲಿ ಟಾಟಾ ಸ್ಪೀಕರ್. ಅಣ್ಣ ಮಲಗಿದ್ದಾನ? ಇಲ್ಲ ಗ್ಯಾಸ್ ಮಲಗಿಲ್ಲ. ನಾವು ಇವಾಗ ಬಟ್ಟೆ ತೊಗೊಂಡು ಹೋಗಿ ನಮ್ದು ಕೆಲಸ ಮುಗಿಸ್ಕೊಂಬರೋಣ, ಬಟ್ಟೆ ವಾಶ್ ಮಾಡೋಣ ಹೋಗಿ. ಬ್ಯಾಗಲ್ಲಿ ಎಷ್ಟೋ ದಿನದ ಎಲ್ಲ ಬಟ್ಟೆಗಳು ಹಿಂಗೆ ಇದೆ, ಸಿಕ್ಕಾಪಟ್ಟೆ ಇದೆ ವಾಶ್ ಮಾಡೋದು. ವಾಶ್ ಮಾಡೋಣ. ಎಲ್ಲ ತಂದಿಕ್ಕಿದ್ದೀನಿ ಗಾಯ್ಸ್. ನೀರು ಇಲ್ಲಿ ನಲ್ಲೆಲ್ಲೇ ಬರುತ್ತೆ, ಆರಾಮ್ ನಿಂತ್ಕೊಂಡು ಹೋಗಿಬೋದು. ಇಷ್ಟು ಬಟ್ಟೆ ಇದೆ. ಇನ್ನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನಾನು, ಒಂದು 1/2 hour ಇಷ್ಟು ಒಗ್ದು ಇಲ್ಲೆಲ್ಲ ಹಾಕೋಕ್ಕಿದೆ. ಹಾಕಿ ಕರೆಕ್ಟಾಗಿ ಬಟ್ಟೆ ಒಣಸ್ಬಿಡೋದು. ಇವತ್ತೇ ಸಿಕ್ಕ ಚಾನ್ಸ್. ಬಟ್ಟೆ ಒಗೆದ್ಬಿಟ್ಟು ಬಟ್ಟೆ ವಾಶ್ ಮಾಡೋಕೆ ಮುಂಚೆ ಕೆಳಗಡೆ ಬಂಡಿ ವಾಶ್ ಮಾಡೋಣ. ಗಲೀಜಾಗೈತಿ ಯಾಕೋ ನನಗೆ ಅನಿಸ್ತೈತೆ. ಬ್ರಷ್ ಹಾಕಿ ಸರ್ಫ್ ಹಾಕಿ ಇದನ್ನು ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ಕ್ಲೀನ್ ಮಾಡೋಣ. ಬಟ್ಟೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಬಕೆಟಲ್ಲಿ ಹಾಕಿನಿ. ಹೊರಗಡೆ ಹೋಗಿ ನೋಡ್ಬೇಕು, ಫಸ್ಟ್ ಟಿಕ್ಕಿಗೆ ಹಾಕ್ಬೇಕಾ ಇಲ್ಲ ಹ್ಯಾಂಗರ್ ಐತಾ ಅದಕ್ಕೆ ಹಾಕ್ಬೇಕಾ, ಇದು ಮಾಡ್ಬೇಕು ನೋಡ್ಬೇಕು. ಫುಲ್ ಸುಸ್ತಾಗೈತೆ ಬಟ್ಟೆ ವೇಸ್ಟ್ಗೆ.
ಅಷ್ಟೇ ಏನೇ ಕೆಲಸ ಇರಲಿ ಏನೇ ಇರಲಿ ಬಟ್ಟೆ ಒಗೆಯೋದು ಒಂದು ಬಂದ್ಬಿಟ್ರೆ ಸಾಕು ನನ್ನ ಮನೆ ನೆನಪಾಗುತ್ತೆ. ಇದೆಲ್ಲ ಬೇಕಾ ಅಂತ ಅನ್ಸುತ್ತೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಒಗಿಬೇಕಲ್ಲ, ಉಟ್ಕೋಬೇಕಂತಂದರೆ ಗಲೀಜು ಬಟ್ಟೆ ಅಂದ್ರೆ ಉಟ್ಕೊಳ್ಳೋಕ್ಕಾಗೋದಿಲ್ಲ. ನೋಡೋಣ ಮನೆಯಲ್ಲಿ ಹೋಗಿ ಬಟ್ಟೆ ಒಣಗಾಕ್ತೀನಿ ನಾನು. ಫೈನಲಿ ಸಕ್ಸಸ್ಫುಲಿ ಇಟ್ಟಿಟ್ಟೊಂದು ಹಾಕಿ ನೋಡಿ, ಇಲ್ಲಿಂದ ಅಲ್ಲಿವರೆಗೆ, ಅಲ್ಲಿ ಕೊನೆಯವರೆಗಿಂದ ಈಗ ಕೊನೆಯವರೆಗೆ. ಮತ್ತು ಅಲ್ಲಿ ಮಾಡಿ ಹಬ್ಬ ಹ್ಯಾಂಗರ್ಗೆ ಒಂದು ಎರಡು ಹಾಕಿದ್ದೀನಿ, ಒಳಗೆ ಟಯಲು 2 ಕರ್ಸು ಎಲ್ಲ ಒಳಗಡೆ ಹಾಕಿದ್ದೀನಿ. ಮತ್ತೆ ಸ್ನೇಹಿತರೆ, ವರ್ಕ್ ಇನ್ ಪ್ರೊಸೆಸ್ ಬೆಳಗ್ಗೆಯಿಂದ ಏನೋ ಮಾಡ್ತಾವ್ರೆ. ಈ ಕಡೆನೂ ಬಿಚ್ಚಿಟ್ಟವ್ರೆ, ಆ ಕಡೆದೂ ಬಿಚ್ಚಿಟ್ಟವ್ರೆ. ಹೆಡ್ಲೈಟ್ ಬರ್ತಿಲ್ಲ, ಹೆಡ್ಲೈಟ್ ಒಂದು ಮಾಡವ್ರೆ ಕರೆಕ್ಟಾಗಿ. ಈ ಟೈರು ಬಿಚ್ಚಿಟ್ಟವ್ರೆ. ಯಾವ್ದು ಎಂಡಿಂಗ್ ಹೋಗಿದೆ ಅಂತ ತೋರಿಸ್ತೀನಿ ರೀ. ಇದೆ ನೋಡಿ, ತೆಗ್ದಿದ್ದಾರೆ, ರೆಡಿ ಮಾಡ್ತಾರೆ. ಸಾಹೇಬ್ ಗೋಯಿಂಗ್ ಟು ಹೋಮ್. ನಾನು ಬಟ್ಟೆ ನೋಡಿ ಬರ್ತಾರೆ ಅಣ್ಣ, ನಾನು ಬಟ್ಟೆ ಹಾಕಿದ್ನಲ್ಲಿ ಯಾರು ಎತ್ತು ಹಾಕಿದ್ರು ಅಂದ್ರೆ ಬಟ್ಟೆ ಹಾಕಿದೆ ಸ್ನೇಹಿತರೆ. ಇಲ್ಲಿ ಬಟ್ಟೆ ಇಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟವ್ರೆ. ಇಲ್ಲೊಂದು ಗಾಡಿ ಇತ್ತು, ಗಾಡಿಯಲ್ಲಿ ಇಟ್ಟಿದೆ, ಅವ್ರು ವಾಪಸ್ ಬಗಿಟಲ್ಲಿ ಹಾಕಿ ಹೋಗ್ಬಿಟ್ಟವ್ರೆ. ನನ್ನ ಬಟ್ಟೆ ನೀವು ತೊಣಗಂಗಿಲ್ಲ ಅನಿಸ್ತೈತೆ ನನಗೆ. ನೋಡು, ಬಿಸಿಲಲ್ಲಿ ಹಾಕಿದೆ, ಒಣಗಿರ್ಬೇಕು. ಒಣಗಿದಾವೆ, ಒಂದೊಂದು ಒಣಗಿಲ್ಲ ನೋಡುವ. ನಮ್ಮ ಗಾಡಿಯಲ್ಲಿ ಹಾಕುವ, ಅಲ್ಲೇ ಒಳಗಡೆನೆ. ಇಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆ, ಊಟ ಮಾಡೋಣ ಅಂದ್ರೆ ಬೇಡ, ಅಲ್ಲಿ ಒಂದು ಹೋಟೆಲ್ ಐತಿ, ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೊಂಟಾನ. ಎಲ್ಲಿ BC ರೋಡ್ ಹುಡುಗರಿಗೆ ಕರ್ಸಿಗೆಚ್ಚಿ ಎಲ್ಲಿ ಸ್ಕೆಚ್ ಹಾಕ್ಯಾನೆ ನೀವು ರಜೆಗೆ ಬೇರೆ ಹೊಂಟಾನ. ಹಾಕಿ ಹೋಗ್ಬಂಗ ಆನಂದ್ ನನಗೆ ಅಂಜಿಕೆ ಬರತ್ತದ ಮರ. ಹಂಗೇನು ಮಾಡಲಿಲ್ಲ, ನೋಡಿದ್ರೆ ಅನ್ಸುತ್ತ ಹಂಗೇನು ಮಾಡಲಿಲ್ಲ ನನಗೆ. ನಾನು ಪಾಪದಾನಣ್ಣ, ನನಗೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಮತ್ತು 4 ಜನ ಬಡ್ದು ಹೊಡೆದ್ರೆ ಅಂದ್ರೆ ಪಾಪ ಅವರಿಗೆಲ್ಲ ಹಾಸ್ಪಿಟ್ಲಲ್ಲಿ ನಾನೇ ತೋರಿಸ್ಬೇಕಾಗ್ತದಲ್ಲ. ನನ್ನ ಕೈಯಲ್ಲೆಲ್ಲ ಕಾಸಿಲ್ಲ, ಅವರಿಗೆಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಅವರೇ. ಗೈಸ್, ಅಣ್ಣ ಬಿರಿಯಾನಿ ಕೊಡಿಸಿದ್ದಾನೆ, ತಿನ್ನೋಣ ಬನ್ನಿ. ಸಖತ್ತಾಗಿದೆ. ಮತ್ತೇನೋ ಬೇರೆ ಆರ್ಡರ್ ಮಾಡ್ತಿದ್ದಾನೆ. ಏನು ಆರ್ಡರ್ ಮಾಡಕತ್ತೀರ ಅಣ್ಣ? ಅದು ತಲೆ ಮಾಂಸ ಅಂತೆ. ತಲೆ ಮಾಂಸ ಅಂತ ನಮ್ಮ ತಲೆ ಇದ್ರೆ ಬೇರೆಯವ್ರ ತಲೆ ತಿನ್ನೋಕೆ 1 ನಂಬರ್ ನಾವೆಲ್ಲ. ಗಾಯ್ಸ್, ತಲೆ ಮಾಂಸ ಗಾಯ್ಸ್, ತಲೆ ಮಾಂಸ ನೋಡಿ, ಗಿಚ್ಚಿಗಿಲಿ. ನೈಸ್. ಗಾಯ್ಸ್, 1 ಮೋರ್ ಚಿಕನ್ ಚಿಲ್ಲಿ. ಗಾಯ್ಸ್, ಊಟ ಎಲ್ಲ ಆಯಿತು. ಅಣ್ಣ ಮನೆಗೆ ಹೋದ, ನಾನು ಇವಾಗ ಬಸ್ ಕಡೆ ಹೋಗ್ತಾ ಇದ್ದೀನಿ. ಫುಲ್ ಇವತ್ತು ಚಿತ್ತಾಲ್ ನಂಗೆ ತಿನ್ಸಿಬಿಟ್ಟಾನೆ. ಬಿರಿಯಾನಿ, ಚಿಕನ್ ಚಿಲ್ಲಿ, ತಲೆ ಮಾಂಸ ಇಷ್ಟೆಲ್ಲ ತಿಂದಾಯ್ತು. ಇವಾಗ ಹೋಗಿ ಒಂದು 2 ತಾಸು ಮಕ್ಕಳದಷ್ಟು ಚೇಟ ಬರ್ತಾನೆ. ಅಣ್ಣಗೆ ರಜೆ ಬರೋಂಗಿಲ್ಲ ನೋಡುವ. ಹೋಗಿ ಗಾಡಿ ಕೆಲಸ ಎಷ್ಟಾಗಿದೆ ಅನ್ನೋದೊಂದು ಟೆನ್ಷನ್. ಮಾಡೋದು ಈ ಶೋರೂಮ್ದಾರು ಬೇಗ ಕೊಡ್ತಿಲ್ಲ ಮರ, ಅದೊಂದು ತಲೆ ಖರಾಬ್ ಆಗ್ತದೆ. ಗಾಯ್ಸ್, ಚೇಟ ಕಮ್ಮಿಯರ್ ಗಾಯ್ಸ್. ಸ್ವಾಗತ ಚೇಟ, ಸ್ವಾಗತ. ಒಳ್ಳೆ ಬ್ಯಾಕ್ ಟು ಡ್ಯೂಟಿಗೆ. ಬೆಳಗ್ಗೆ ಓದಿ ತಿಂದು ಮುಕ್ಕೊಂಡು ಬಂದು ಮತ್ತೆ ಹೋಗಕ್ಕೆ ಹೇಳಿದ್ದೆ ಮನೆಗೆ. ನೀನು ಬೇಡ ಅಂತಂದೆ ತಾನೆ? ಏನಂದ್ರೆ ಹಾಸ್ಪಿಟ್ಲಲ್ಲಿ ಶುಗರ್ ಐತಂದ್ರ? ಶುಗರ್ ಇಲ್ಲ ಅಂತಂದ್ರೆ ಐತಂತಂದ್ರ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದಾ? ಮತ್ತು ನಂದೆಲ್ಲ ಕಸ್ಕೊಂಡು ತಿಂತೀಯ, ಊಟದಲ್ಲಿ ಎಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಎಲ್ಲನೂ ಜಾಸ್ತಿ ಆಗುತ್ತೆ. ಬಜ್ಜಿ ಕೊಡು, ಬುಂಡ ಕೊಡು, ಮಿರ್ಚಿ ಕೊಡು ಅಂತಾನೆ. ಅದೆಲ್ಲ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಾ, ಏನು ಕಡಿಮೆ ಆಗುತ್ತಾ? ಎಲ್ಲ ಕೆಲಸ ಆಗಿದೆ. ಬಿಲ್ ಮಾಡಿಸಿ ಗಾಡಿ ತೆಗಿಬಾ. ಗಾಡಿ ವಾಶ್ ಮಾಡ್ಬೇಕು, ಹೊರಗಡೆ ಹೋಯ್ತು. ಎಲ್ಲ ಆಗಿದೆ. ವೀಲ್ ಅಲೈನ್ಮೆಂಟ್ ಮತ್ತೆ ತರ್ತಾ ಇದ್ದಾನೆ ಚೇಟ. ವೀಲ್ ಅಲೈನ್ಮೆಂಟ್ಗೆ ನೋಡು ಏನಾಗತ್ತಂತ. 50,000 ಆಗುತ್ತೋ ಆಗಲ್ವ ಅಂತ. ಚೇಟ, ಕೆಳಗಡೆ ಕಾಣ್ತಾ ಇದೆ ಪ್ಲೇಟ್, ಇದರಲ್ಲಿ ಇರುತ್ತೆ ನೋಡಿ ವೀಲ್ ಅಲೈನ್ಮೆಂಟ್. ಕರೆಕ್ಟ್ ಟೈರ್ ಅದ್ರ ಮೇಲೆ ಬಂದು ಕುತ್ಕೋಬೇಕು. ವೇಟ್ ಫ್ರಂಟ್ ಟೈರ್ ಎರಡು ಸೈಡ್. ಇರೋ 1 ನಿಮಿಷ. ಕಂಪ್ಯೂಟರಲ್ಲಿ ಶೋ ಆಗುತ್ತೆ ಹೆಂಗಿದ್ದೆ ಅಂತ. ಮುಂದೆ ತರ್ತಾನೆ, ಕರೆಕ್ಟ್ ಅದ್ರ ಮೇಲೆ ಬಂದು ನಿಲ್ಲಿಸ್ತಾನೆ. ಇಂಚೂರು ಸ್ವಲ್ಪ. ಗಾಯ್ಸ್, ಇದೇ ಮಿಷನಲ್ಲಿ ಚೆಕ್ ಮಾಡೋದು ಇವಾಗ ಅಣ್ಣ.
ಕಂಪ್ಯೂಟರ್ಲೇ ಎಲ್ಲ ಇದರಲ್ಲೇ ಗೊತ್ತಾಗತ್ತೆ ಇವಾಗ. ಟೈರ್ ತಿಂದ ಆ ಕಡೆ ಈ ಕಡೆ ಶಿಫ್ಟ್ ಮಾಡಿದ್ಯಲ್ಲ ಮೊನ್ನೆ. ಸ್ಟೇರಿಂಗಾ ಫ್ರೆಂಡ್ಸ್ ನೋಡಿ, ವೀಲ್ ಅಲೈನ್ಮೆಂಟ್ ಯಾಕೆ ಮಾಡ್ತಾರಂತ ಎಲ್ಲ ಕಂಪ್ಯೂಟರಲ್ಲಿ. ಚೇಟ ಇವಾಗ ಬಂದ್ಬಿಟ್ಟು ನಾ ಬೆಳಗ್ಗೆಯಿಂದ ನಿದ್ದೆ ಇಲ್ಲ ಏನಿಲ್ಲ. ನೀನ್ ನಿದ್ರೆ ಯಾವಾಗ ಮಾಡಿರ್ತೀವಿ, ನೀವು ಯಾವಾಗ ಮಾಡಲಾಗಿದೆ. ಅಲ್ಲಿ 0 ಬರೋವರೆಗೆ ಬಿಡಂಗಿಲ್ಲ ಅವರು. ಎಷ್ಟು ಮಂದಿ ಚೇಟ ಓಕೆನಾ? ಅಲ್ಲಿ 0 ಬರಬೇಕು. ಜೀರೋ ಬರೋವರೆಗೂ ನಿಧಾನ ತಿರ್ಸ್ಬೇಕು. ಓಕೆನಾ ಅಣ್ಣ? ಅಲ್ಲಿ ಕರೆಕ್ಟಾಗಿ 0 ಮೇಲೆ ಎಲ್ಲ ಕೆಳಗಡೆ ಟೈಟ್ ಮಾಡ್ತಾರೆ ಅದನ್ನು, ಸ್ಟೇರಿಂಗ್ದು. ಯಾವ ದಿನ ಲೇಟ್ ಆಗಿರ್ತದೆ ಅದೇ ದಿನ ಟ್ರಾಫಿಕ್. ಏನು ಚೇಟ ಹೌದಲ್ಲ? ಯಾವತ್ತು ಲೇಟ್ ಆಗಿರ್ತದೆ ನಮ್ಗೆ ಅವತ್ತು. 5:45 ನಮ್ದು PSP ಪಿಕಪ್ 6 ಗಂಟೆ ಆಗೈತಿ. ನಾ ಇಲ್ಲೇ ಇದು ಒಬ್ಬೊಬ್ರು ಅಡ್ಡ ಬರ್ತಾರೆ. ಚೇಟ ನೋಡಿ ಹೆಂಗ್ ಬೈತಾನ. ಎಂತ ಮಾಡಿ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರಿ. ಟೆನ್ಷನ್ ಒಳಗೆ ಲೇಟ್ ಆಗಿತ್ತು ಅಂತ ಹೇಳಿ ವಿಡಿಯೋನೇ ಮಾಡಕ್ ಹೋಗ್ಲಿಲ್ಲ. ತಲೆ ಖರಾಬ್ ಆಯ್ತು. ಟೈಮ್ ಲೇಟ್ ಆಯ್ತು ಅಂದ್ರೆ ನಮ್ಮ ತಲೆ ಖರಾಬ್ ಔಟ್ ಆಗಿಬಿಡ್ತದೆ, ಏನೋ ಗೊತ್ತಿಲ್ಲ. ಚೇಟ ಒಟ್ಟಾನೆ ಗಾಡಿ ಡ್ರೈವಿಂಗ್ ಮಾಡತ್ತಾನ. ಚೇಟ ಗುಡ್ ಮಾರ್ನಿಂಗ್. ಎಂತ ವಿಶೇಷ? ಗುಡ್ ಮಾರ್ನಿಂಗ್. ವಿಶೇಷತೆ ಏನು ಮಣ್ಣಿಲ್ಲ. ಇದು ಎಲ್ಲ ತಲೆ ಕಟ್ಟಿ ಕೆರೆ ಹಿಡಿದೋದು ಎಲ್ಲ ಒಂದೊಂದೆಲ್ಲ ಮಾಡೋದು. ಕೆಲಸ ಮಾಡಿ ಗಾಡಿ ಮಾಡೋದು ಒಂದೋ ಎರಡ ಎಲ್ಲ ಕೆಲಸ. ಗಾಡಿ ಕೆಲಸ ಮಾಡಿಸಿ ನನ್ನ ಬಟ್ಟೆ ಹೊಡಲಿಲ್ಲ ಏನಿಲ್ಲ. ಚೇಟ ಮನೆಗೆ ಹೋಗ್ಬಿಟ್ಟಿದ್ದ, ಅಣ್ಣ ಮನೆಗೆ ಹೋಗ್ಬಿಟ್ಟ. 5 ಗಂಟೆ ಗಾಡಿ ಬಿಡ್ಬೇಕ, 6 ಗಂಟೆ ಅಲ್ಲಿ ಆಯ್ತು. ಅವ್ರು ಅಂತಂದ್ರೆ ಗೇಟ್ ಪಾಸ್ ಕೊಡಕ್ ತಯಾರಿಲ್ಲ. ಚೇಟ ಮಂತ್ರಾಲಯಕ್ಕೆ ಜನ ಬರೋದು ನೋಡಿ ನಾನು ಅವನು ಟೂರಿಸ್ಟ್ ಬಸ್ ತೆಗಿಬೇಕಂತ ಮಾಡಿದ್ದ. ಅದೇನ್ ಬೇಡ, ನಾನು ಇಲ್ಲಿ ಒಂದು ಜಾಗ ತಗೋ, ನಂದೊಂದು ಲಾಡ್ಜ್ ಮಾಡ್ತೀನಿ, ಇಲ್ಲೇ ದುಡ್ಡು ಆಗ್ತೈತೆ ನನಗಂತ ಪ್ಲಾನ್ ಮಾಡಕತ್ತಾನ. ಹೌದಾ ಚೇಟ? ಏನಿಲ್ಲ, 1 ಕೋಟಿ ರೂಪಾಯಿ ತರ್ತೀನಿ. ಏನಾರು ಮಾಡಿ ಇಲ್ಲಿ ಒಂದು ಪ್ಲಾಟ್ ಮಾಡಿ ಗೆಸಿ ನನಗೊಂದು ದೊಡ್ಡದೊಂದು ಇದು ಲಾಡ್ಜ್ ಕಟ್ಟಿ ಕೊಟ್ಬಿಟ್ರಿ ಸಾಕಾಗತ್ತ. ಆರಾಮ್ ಇಲ್ಲೇ ನನ್ನ ಬಿಸ್ನೆಸ್ ಆಗ್ತೈತೆ. ನಾ ಬಸ್ ಓಡಿಸೋದೆಲ್ಲ ಸಾಕಾಗೈತೆ ಅಂತೇಳಿ ನಿನ್ನಿಸ್ಕೊಂಡು ಪ್ಲಾನ್ ಮಾಡಿ ಹೇಳಾಗತ್ತಾನ. ಅದಕ್ಕೆ ನಾವು ರೆಡಿಯಾಗಿ ಸರ್ಚ್ ಮಾಡತ್ತೀವಿ ಎಲ್ಲಿ ಸಿಗ್ತೈತಿ ನಮ್ಮ ಚೇಟಾಗ ನಿಯರ್ ಬೈ ಅಂತೇಳಿ ಇಲ್ಲೇ ಮಂತ್ರಾಲಯದಾಗ. ಏನ್ ಚೇಟ? ಹಾ, ಚೇಟ ಆಗ್ಲೇ ಅಲ್ಲಿದಾನಂತಿದ್ರಲ್ಲ, ಅಲ್ಲಿಲ್ಲ, ಗೋಶಾಲೆ ಇರೋದು ಇಲ್ಲಿ ನೋಡಿ. ಇದು ಗೋಶಾಲೆ ಅಲ್ಲಿವರೆಗಿದೆ, ಇನ್ನೂ ತುಂಬಾ ದೊಡ್ಡದಿದೆ. ಆ ಕಡೆನೂ ಇದೆ, ಈ ಕಡೆ ಅಷ್ಟೇ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ಏನ್ ಚೇಟ? ಯಾವ ಫುಲ್ ಡೆವಲಪ್ಮೆಂಟ್ ಆಗ್ಬಿಟ್ಟ. ಸೈಡ್ ಎಲ್ಲ ಏನ ಇದು ಕಟ್ಟಾಗತ್ತಾರ, ಆ ಕಡೆ ಈ ಕಡೆ ಗೋಡೆ. ಇಲ್ಲೆಲ್ಲ ನೋಡಿ ಹಸುಗಳಿಗೆ ಎಲ್ಲ ದಾನ ಮಾಡಿರೋದು ಇದೆಲ್ಲ. ಏನ ಹುಲ್ಲು 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 ಕಾದು ಚೇಟ, ಹುಲ್ಲು. ಹಾ, ಅದು ನಮ್ ಕಡೆ ಕವಳಿ ಹುಲ್ಲು ಅಂತಾರೆ. ಕವಳಿ ಹುಲ್ಲು. ಭತ್ತ ಇರ್ತೈತಲ್ಲ, ಭತ್ತದ ಹುಲ್ಲು ಅದು. ನೀನಂದ್ರೆ ಕುಲ್ಲು ಅಂತೀಯ ಅದನ್ನ, ಹುಲ್ಲು ಅಂದಂದ್ರೆ ಹುಲ್ಲು ಅಂತೀರಾ ನೀವೆಲ್ಲ ನಗ್ತೀರಪ್ಪ ನೀವು. ಹಾ ಸ್ನೇಹಿತರೆ, ನಾವು ಗಾಡಿ ಬಸ್ ಪಾರ್ಕಿಂಗ್ ಮಾಡೋದು ಎಲ್ಲಿ ಅಂತ ಗೊತ್ತಾ ನಿಮ್ಗೆ? ಅಭಯ ಆಂಜನೇಯ ದೇವಸ್ಥಾನ ಪಕ್ಕದಲ್ಲೇ ನೋಡಿ ಈ ಆರ್ಚ್ ಇಲ್ಲಿ. ನಿಮ್ಗೆ ನಮ್ಮ ಬಾಸ್ ದರ್ಶನ ಮಾಡಿಸ್ತೀನಿ ಬನ್ನಿ ನೋಡಿ. ಮೊದಲು ಈ ಬ್ಯಾರಿಗೇಟ್ ಆ ಕಡೆ ಮಾಡ್ತೀವಿ, ಕಂಪೌಂಡ್ ಆಗೈತಿ. ಇವಾಗ ಈ ಕಡೆ ಮಾಡ್ತೀವಿ, ಎಲ್ಲ ನಿಂತಿದಾವಲ್ಲ. ಫೈನಲಿ ರೀಚಿಂಗ್ ಟು ದ ಮಂತ್ರಾಲಯ. ಗಾಡಿ ಅಂತ ನೋಡಪ್ಪ, ಗಾಡಿ ತೋರಿಸ್ತೀನಿ. ನಿನ್ನ ಚೇಟ ಹೇಳಾಗತ್ತಾನ, ಆಮೇಲೆ ಬೇಜಾರು ಮಾಡ್ಕೊತಾನ. ನಾಷ್ಟ ತಂದಿನ, ಆಮೇಲೆ ನಾನು ನಾಷ್ಟ ಮಾಡಂಗಿಲ್ಲ ಅಂತ ಕೂತ್ಬಿಡ್ತಾನ. ಏನ್ ಚೇಟ?
ಅದು ಇದೆರಡು ಟೂರಿಸ್ಟ್ ಗಾಡಿ ಅದು ಯಾವುದು? SS ಮಗಡಿ ಮಾಗಡಿ. ಮಾಗಡಿ ಅದು ಮಗಡಿ ಅಲ್ಲ. ಮಗಡಿ. ಮತ್ತಿನ್ನೊಂದು ದೇವೇಗೌಡ. ದೇವಗಡ ಅಲ್ಲ ಚಟ, ಅದು ಸಾನ್ವಿ ಬಸ್. ದೇವಗಡ. ಟೈಟಾನ್. ನಿಮ್ ಫ್ಯಾನ್ಸ್ ಭಾಳ ಅದಾರ. ಚಟ ಅಂತೇಳಿ ಮೆಸೇಜ್ ಮಾಡ್ತಾರ, ಕಾಮೆಂಟ್ ಮಾಡ್ತಾರ. ಟೈಟಾನ್ ಕಪ್ಪಲ್ ಇರೋದು. ಟೈಟಾನ್ ಲೈನ್ಸ್ ಅದು ಮುಳುಗಿರೋದು ತೇಲಿ ಇಲ್ಲೇ ಇದೇ ಬಂದಿರುವಾಗ ಅನಿಸ್ತೈತೆ. ಹಾ, ಅದೇ ಇವಾಗ ಇಲ್ಲಿ ಬಂದೈತೆ. ಗೈಸ್, ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.